ಮೆಗಾ ಫ್ಯಾಮಿಲಿಗೆ ಕಷ್ಟಗಳ ಸರಮಾಲೆ. ಸಂಕಷ್ಟದಲ್ಲಿ ಸಿಲುಕಿದೆ ಮೆಗಾ ಫ್ಯಾಮಿಲಿ. ತಮ್ಮ DCM ಇದ್ರೂ ಕೂಡ ಯಾಕಿಷ್ಟು ಕಷ್ಟ ಮೆಗಾ ಫ್ಯಾಮಿಲಿಗೆ? ಮೆಗಾ ಫ್ಯಾಮಿಲಿಗೆ ಈಗ ಕಷ್ಟಗಳ ಸರಮಾಲೆ. ಸಂಕಷ್ಟದಲ್ಲಿ ಸಿಲುಕಿದೆಯಾ ಮೆಗಾ ಫ್ಯಾಮಿಲಿ? ಮೆಗಾ ಫ್ಯಾಮಿಲಿಯಲ್ಲಿ ತಮ್ಮ DCM ಇದ್ರೂ ಕೂಡ ಯಾಕಿಷ್ಟು ಕಷ್ಟ? ಟಾಲಿವುಡ್ನಲ್ಲಿ ಮೆಗಾ ಫ್ಯಾಮಿಲಿ. ಫ್ರೀಡಮ್ ಟಿವಿಯಲ್ಲಿ ಮೆಗಾ ಫ್ಯಾಮಿಲಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ಎಸ್, ಇದು ಮೆಗಾಸ್ಟಾರ್ ಚಿರಂಜೀವಿ ಅವರ ಕುರಿತಾದಂತಹ ಒಂದು ಸ್ಫೋಟಕ ಸುದ್ದಿ. ಈ ಒಂದು ಸುದ್ದಿಯನ್ನು ನಿಮ್ಮ ಫ್ರೀಡಮ್ ಟಿವಿ ಬ್ರೇಕ್ ಮಾಡ್ತಾ ಇದೆ. ಅಂದರೆ ಮೆಗಾಸ್ಟಾರ್ ಚಿರಂಜೀವಿ ಅವರಿಗೆ ಈಗ ಕಷ್ಟದ ಮೇಲೆ ಕಷ್ಟ. ತಮ್ಮ DCM ಕೂಡ ಆಗಿದ್ದಾರೆ. DCM ಆಗಿದ್ದರೂ ಕೂಡ ಮೆಗಾಸ್ಟಾರ್ ಚಿರಂಜೀವಿ ಅವರಿಗೆ ಈಗ ಅವರ ಫ್ಯಾಮಿಲಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗಿದೆ ಅಂತೆ. ಯಾಕೆ ಕಷ್ಟ? ಯಾವ ಥರದ ಕಷ್ಟ? ಏನು ಫ್ಯಾಮಿಲಿ ಡಿಸ್ಪ್ಯೂಟಾ ಅಥವಾ ಫೈನಾನ್ಷಿಯಲ್ ಡಿಸ್ಪ್ಯೂಟಾ? ಎಸ್, ಮೆಗಾ ಫ್ಯಾಮಿಲಿಲಿ ಮೆಗಾ ಹೀರೋಗಳಿದ್ದಾರೆ. ಮೆಗಾ ಹೀರೋಗಳಿದ್ರೂ ಕೂಡ ಕಷ್ಟ. 2023ರಿಂದಲೇ ಮೆಗಾ ಫ್ಯಾಮಿಲಿಗೆ ಈಗ ಸಂಕಷ್ಟ ಶುರುವಾಗಿರುವಂತಹದ್ದು. ಇಲ್ಲಿವರೆಗೆ ಮೆಗಾ ಹೀರೋಗಳ 7 ಚಿತ್ರಗಳು ನೆಲಕಚ್ಚಿವೆ. ಚಿರಂಜೀವಿಯ ಬೋಳಾಶಂಕರ್ ದೊಡ್ಡ ಫ್ಲಾಪ್ ಆಯಿತು. ವರುಣ್ ತೇಜ್ಗೂ ಕೂಡ ಸೋಲಿನ ಸರಣಿ ಮುಂದುವರೆದಿದೆ. ಹಾಗೆ ರಾಮ್ ಚರಣ್ ಗೇಮ್ ಚೇಂಜರ್ ಕೂಡ ಅಟ್ಟರ್ ಫ್ಲಾಪ್ ಆಯಿತು. ಗೇಮ್ ಚೇಂಜರ್ಗೆ ಹಾಕಿದ್ದು ಒಂದಲ್ಲ ಎರಡಲ್ಲ ಬರೋಬ್ಬರಿ 300 ಕೋಟಿ ಬಂಡವಾಳ. ಹಾಗಾದರೆ ಗೇಮ್ ಚೇಂಜರ್ ಗಳಿಸಿದ್ದೆಷ್ಟು ಗೊತ್ತಾ? ಎಸ್, ಗೇಮ್ ಚೇಂಜರ್ ಗಳಿಸಿದ್ದು ಕೇವಲ 120 ಕೋಟಿ. ಎಸ್, ಇದು ಮೆಗಾ ಫ್ಯಾಮಿಲಿಗೆ ಬಂದಿರುವಂತಹ ಒಂದು ಕಷ್ಟ. ಅಂದರೆ 7 ಜನ ಇದ್ದಾರೆ ಆ ಫ್ಯಾಮಿಲಿನಲ್ಲಿ ಹೀರೋಗಳು. 7 ಜನ ಇದ್ದರೂ ಕೂಡ ಈಗ ಒಂದು ಸಕ್ಸಸ್ಸನ್ನು ಕೂಡ ಕೊಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಗೇಮ್ ಚೇಂಜರು, ಈಗ ಗೇಮ್ ಚೇಂಜರ್ ಕೂಡ ಸಿನಿಮಾ ಬಂತು. ಆ ಸಿನಿಮಾದಲ್ಲೂ ಕೂಡ ಅಷ್ಟೊಂದು ಹಿಟ್ ಕೂಡ ಆಗಲಿಲ್ಲ. ಸೊ ಇಲ್ಲಿವರೆಗೂ ಅಂದರೆ 2023ರಿಂದ ಇಲ್ಲಿವರೆಗೂ ಕೂಡ ಮೆಗಾ ಫ್ಯಾಮಿಲಿ ಕಡೆಯಿಂದ ಒಂದು ಹಿಟ್ ಸಿನಿಮಾ ಕೂಡ ಬಂದಿಲ್ಲ. ಸೊ ಹಾಗಾಗಿ ಇದು ಎಲ್ಲೋ ಒಂದು ಕಡೆ ಚಿರಂಜೀವಿ ಅವರ ಕುಟುಂಬಕ್ಕೆ ಒಂದು ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗಿರುವಂತಹದ್ದು. ಯಾಕೆಂತಂದರೆ ಈಗಾಗಲೇ ಒಟ್ಟು 7 ಸಿನಿಮಾಗಳು, ಒಂದಲ್ಲ ಎರಡಲ್ಲ 7 ಸಿನಿಮಾಗಳು ಕೂಡ ನೆಲ ಕಚ್ಚಿರುವಂಥದ್ದು. ಚಿರಂಜೀವಿಯ ಬೋಳಾಶಂಕರ್, ಆ ಬೋಳಾಶಂಕರ್ ಅನ್ನೋ ಸಿನಿಮಾ ಕೂಡ ಬಂತು. ಆ ಸಿನಿಮಾ ಕೂಡ ಅಟರ್ ಫ್ಲಾಪ್ ಆಯಿತು. ಜೊತೆಗೆ ವರುಣ್ ತೇಜ್ ಅವರು ಕೂಡ ಸೋಲಿನ ಸರಣಿಯಲ್ಲಿ ಮುಂದುವರೆದಿದ್ದಾರೆ. ಜೊತೆಗೆ ಮೊನ್ನೆ ಅಷ್ಟೇ ರಾಮ್ ಚರಣ್ ಅವರ ಗೇಮ್ ಚೇಂಜರ್ ಕೂಡ ಸಿನಿಮಾ ಬಂತು. ಗೇಮ್ ಚೇಂಜರ್ ಆದರೆ ರಾಮ್ ಚರಣ್ ಅವರ ಗೇಮ್ ಚೇಂಜ್ ಮಾಡಲಿಲ್ಲ. ಇಲ್ಲೂ ಕೂಡ ಸುಮಾರು ಈ ಒಂದು ಸಿನಿಮಾಕ್ಕೆ 300 ಕೋಟಿ ಬಂಡವಾಳ ಹಾಕಿದರೂ ಕೂಡ ಆ ಸಿನಿಮಾ ಗಳಿಸಿದ್ದು ಕೇವಲ 120 ಕೋಟಿ ಮಾತ್ರ. ಸೊ ಹಾಗಾಗಿ ಆ ಸಿನಿಮಾನೂ ಕೂಡ ಫ್ಲಾಪ್ ಆಯಿತು. ಅಂದರೆ ಇಡೀ ಮೆಗಾ ಫ್ಯಾಮಿಲಿಗೆ ಇದೊಂದು ಕಷ್ಟದ ಪರಿಸ್ಥಿತಿ. ಅಂದರೆ 7 ಜನ ಹೀರೋಗಳಿದ್ದರೂ ಕೂಡ ಒಂದು ಸಿನಿಮಾ ಕೂಡ ಹಿಟ್ ಆಗಲಿಲ್ಲ. ಸೊ ಇದು ಚಿರಂಜೀವಿ ಅವರಿಗೆ ಎಲ್ಲೋ ಒಂದು ಕಡೆ ತಲೆ ಬಿಸಿ ಆಗಿರುವಂತಹದ್ದು. 7 ಜನ ಹೀರೋ ಇದ್ದಾರೆ ನಮ್ಮ ಮನೆಯಲ್ಲಿ, ಆದರೂ ಕೂಡ ಒಂದು ಸಿನಿಮಾ ಹಿಟ್ ಆಗಿಲ್ಲ. 2023ರಿಂದ ಇಲ್ಲಿವರೆಗೂ ಕೂಡ ಒಂದು ಸಿನಿಮಾ ಹಿಟ್ ಆಗಿಲ್ಲ. ಬರೀ ಎಲ್ಲ ಸಿನಿಮಾಗಳು ಫ್ಲಾಪ್ ಆಗಿದ್ದಾವೆ ಅಂತ ಹೇಳಿ ಈಗ ಚಿರಂಜೀವಿ ಅವರಿಗೆ ಬೇಸರ ತಂದಿರುವಂತಹದ್ದು.